ಎಜಿ ನ್ಯೂಸ್ಗೆ ಸ್ವಾಗತ. ಕನ್ನಡಿಗ ಕಂಡಕ್ಟರ್ ಮೇಲೆ ಪೋಕ್ಸೋ ಕಾಯ್ದೆ ಯಾಕೆ ಬಳಸಿದ್ರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲದೆ ಪೋಕ್ಸೋ ಕಾಯ್ದೆ ದುರುಪಯೋಗ ಮಾಡಿಕೊಳ್ಳುತ್ತಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮಹದೇವ ಹುಕ್ಕೇರಿ ಅವರ ಆರೋಗ್ಯ ವಿಚಾರಿಸಿ ಮಾತನಾಡಿದರು. 70 ರಿಂದ 80 ಜನ ಇರುವ ಬಸ್ನಲ್ಲಿ ಕಂಡಕ್ಟರ್ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲು ಸಾಧ್ಯವಾ? ಆ ರೀತಿ ಆಗಿದ್ರೆ ಸಾರ್ವಜನಿಕರು ಸುಮ್ಮನೆ ಬಿಡ್ತಾ ಇದ್ರ? ಆತನನ್ನ ಹಿಗ್ಗಾಮುಗ್ಗ ಥಳಿಸ್ತಾ ಇದ್ರು. ಎಲ್ಲರೂ ಸುಮ್ಮನಿದ್ದು ಅವರು ಕಡೆಯ 4-5 ಜನ ಹೊಡೆಯುತ್ತಾರೆ ಅಂದ್ರೆ ಅಲ್ಲಿ ಬಂದಿರೋದು ಭಾಷೆ ಸಮಸ್ಯೆ. ಹಾಗಾಗಿ ಪೋಕ್ಸೋ ಕೇಸ್ ಹಾಕಿರೋದು ನನಗೆ ಆಶ್ಚರ್ಯ ತಂದಿದೆ. ದುರುದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ. ಪೊಲೀಸರು ತನಿಖೆ ಮಾಡಿ ಅಧಿಕೃತವಾಗಿ ಹೇಳುವಂತೆ ಒತ್ತಾಯಿಸಿದ್ರು. ಈಗ ಗೊತ್ತಾಯ್ತು ಪೋಕ್ಸೋ ಕೇಸ್ ಹಾಕಿದ್ದಾರೆ ಅಂತ. ಇದು ಉದ್ದೇಶಪೂರ್ವಕವಾದಂತಹ ಕೇಸ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರ್ತದೆ. ವೈಯಕ್ತಿಕವಾಗಿ ಅದು ಯಾವ ಕಾರಣಕ್ಕೆ ಹಾಕಿದ್ದಾರೆ ಮತ್ತೆ ಅದರಿಂದ ತಪ್ಪಿಸ್ಕೊಳಕ್ಕೋ ಅಥವಾ ಮತ್ತೊಬ್ಬರನ್ನ ಪಾರ್ ಮಾಡೋಕೋ ಈ ತರದ ಕೇಸನ್ನ ಹಾಕಿದ್ರೆ ಅದು ತಪ್ಪಾಗ್ತದೆ. ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನ ದುರುಪಯೋಗ ಏನಾದ್ರು ಮಾಡ್ಕೊಂಡಿದ್ದಾರೆ, ಪೊಲೀಸ್ ಅಧಿಕಾರಿ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಇವತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡಕ್ಕೆ ಒಳಪಡಿಸ್ಬೇಕು. ಮತ್ತು ಅದೇನಾದ್ರು ತಪ್ಪಾಗಿದೆ ಅಂತ ಹೇಳಿದ್ರೆ ಈ ಕೂಡಲೇ ಆ ಅಧಿಕಾರಿನ ಅಮಾನತು ಮಾಡ್ಬೇಕು. ಮತ್ತೆ ಈ ಮನುಷ್ಯನ ವಯಸ್ಸಾದ್ರೂ ಎಷ್ಟಿರ್ಬಹುದು ಯೋಚನೆ ಮಾಡಿ. ಮತ್ತು ಬಸ್ಸಿನ ಒಳಗೆ ಹೇಗ್ ಸಾಧ್ಯ ಇದೆಲ್ಲನೂ ಕೂಡ? ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದೆಲ್ಲ ಸಾಧ್ಯ ಆಗದೆ ಇರ್ತಕ್ಕಂತಹ ವಿಚಾರಗಳು. ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನ ಮಾಡಿದಾರ ಅನ್ನುವಂತಹ ಸಂಶಯ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಅದು ಹಾಗೇನಾದ್ರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಒಂದು ದುರುಪಯೋಗವನ್ನ ಮಾಡ್ಕೊಂಡಂತ ಒಬ್ಬ ಅಧಿಕಾರಿ. ಅಲ್ಲ, ಹೀಗ್ ಮಾಡಿ ಅಂತ ಯಾರು ಹೇಳಲ್ಲ, ನನ್ ಪ್ರಕಾರ ಯಾರು ಹೇಳಿರಲ್ಲ. ಅವರಾಗ ಅವರೇ ಒಂದು ವೇಳೆ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ರೆ, ಅಧಿಕಾರಿ ಯಾರನ್ನೋ ಪ್ಲೀಸ್ ಮಾಡ್ಲಿಕ್ಕೋ ಅಥವಾ ಏನು ಮಾಡ್ಕೊಂಡಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಗೃಹ ಮಂತ್ರಿಗಳು ಅವರಿಗೆ ಪರಿಶೀಲನೆ ಮಾಡಿ ಆ ಅಧಿಕಾರಿ ಮೇಲೆ ಕ್ರಮವನ್ನ ತಗೊಳ್ಬೇಕು ಅಂತ ನಾವು ಕೂಡ ಒತ್ತಾಯವನ್ನ ಮಾಡ್ತೇವೆ. ಇದು ನೋಡಿ, 2 ರಾಜ್ಯಗಳ ಜನ ಅರ್ಥ ಮಾಡ್ಕೋಬೇಕು. ನಮ್ಮ ಭಾಷೆಗಳು ನಮಗೆ ಶ್ರೇಷ್ಠ ಮತ್ತು ಉತ್ಕೃಷ್ಟ. ಅದು ನಮ್ಮ ರಾಜ್ಯದ ಒಳಗೆ ಆಯ್ತಲ್ಲ, ನಮ್ಮ ರಾಜ್ಯದ ಒಳಗೆ ನಾವು ಎಲ್ಲಿರ್ತೀವೋ ಆ ನೆಲದ ಪರವಾಗಿರ್ಬೇಕು. ಆ ಸರ್ಕಾರದ ಭಾಷೆಯನ್ನ ನಾವು ಅನುಸರಿಸ್ಬೇಕು. ನಾವೆಲ್ಲ ಹೋಗಿ ಮರಾಠಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ, ಅಧಿಕಾರ ನಡೆಸ್ತೀವಿ ಅಂದ್ರೆ ಕೇಳಲ್ಲ. ಹಾಗೆ ತಿಳ್ಕೋಬೇಕು. ಅವರು ಕೂಡ ಕರ್ನಾಟಕದಲ್ಲಿದ್ರೆ ಕನ್ನಡಿಗರಾಗಿರ್ಬೇಕು, ಕನ್ನಡದ ಪರವಾಗಿರ್ಬೇಕು. ಕನ್ನಡ ಅವರ ಒಂದು ಬದುಕಿನ ಜೊತೆಲೇ ಹೋಗಬಹುದಾದಂತ ಬಹುದೊಡ್ಡ ಶಕ್ತಿಯಾಗಿರ್ಬೇಕು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.